ಬಹಳ ಹರ್ಷ ಬರುತ್ತೆ. ಯಾಕೆಂದ್ರೆ ಕೋವಿಡ್ ಇದ್ದಾಗ ಶೈಕ್ಷಣಿಕವಾಗಿ ಯಾವ ಸ್ಥಿತಿಗೆ ಹೋಗ್ತೀವಿ ನಾವು ಅಂತೇಳಿ ಅರ್ಥನೇ ಆಗ್ತಾ ಇರಲಿಲ್ಲ. ಪರೀಕ್ಷೆ ಮಾಡಬಾರ್ದಾ, ಆನ್ಲೈನಾ ಆಫ್ಲೈನಾ, ಡಿಗ್ರಿ ಹೇಗೆ ಕೊಡಬೇಕು, ಇವೆಲ್ಲ ಗೊಂದಲಗಳು ನಮ್ಮ ಮುಂದಿತ್ತು. ಅದ್ರ ಜೊತೆಗೆ ಕಾಲೇಜ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಪಠ್ಯೇತರ ಚಟುವಟಿಕೆಗಳು ಸ್ತಬ್ಧ ಆಗಿತ್ತು. ನನ್ನ ದೃಷ್ಟಿನಲ್ಲಿ ಶಿಕ್ಷಣ ಅಂದ್ರೆ ಪಠ್ಯ ಮತ್ತು ಪಠ್ಯೇತರ ಎರಡೂ ಕಾರ್ಯಕ್ರಮಗಳಿಗೆ ಸಮಾನವಾದ ಅವಕಾಶ ಇರಬೇಕು. ಎದರಲ್ಲೂ ಮಕ್ಕಳು ಅಭ್ಯುದಯನ ಸಾಧಿಸಬೇಕು, ಮುಂದೆ ಬರಬೇಕು. ಈ ವಯಸ್ಸಲ್ಲಿ ಚಟುವಟಿಕೆ ಆಗಿರಬೇಕು. ಮತ್ತೆ ಸ್ನೇಹ ಸಂಘ ಜೀವನನ್ನ ಅರ್ಥ ಮಾಡ್ಕೋಬೇಕು. ಆ ಸ್ಥಿತಿಯಲ್ಲಿ ನಾವು ಇವತ್ತೊಂದು ಹೆಜ್ಜೆ ಹೋಗ್ಲಿಕ್ಕೆ ಅವಕಾಶ ಆಗಿದೆ. ಈ ಕಾಲೇಜಿನಲ್ಲಿ ಎಲ್ಲ ಚಟುವಟಿಕೆಗಳಿಗೆ ನೀವೆಲ್ಲ ಶಕ್ತಿ ಕೊಟ್ಟು ಭಾಗವಹಿಸಿ ಏನು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ ನಿಮಗೆಲ್ಲ ಅಭಿನಂದಿಸಿ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಮಕ್ಕಳೇ, ನಿಮಗೆ ಶಕ್ತಿ ಇದೆ, ಶಕ್ತಿ ಅರಿವನ್ನು ಮಾಡ್ಕೊಳ್ಳಿ, ಅದರ ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಮಾಡಿಕೊಂಡವರು ಶಕ್ತಿವಂತರು ಆಗ್ತೀರಿ, ಇಲ್ಲದೆ ಇದ್ದವರು ಅದನ್ನ ವೇಸ್ಟ್ ಮಾಡ್ಕೋತೀರಿ. ನಮಗೆಲ್ಲ ಶಕ್ತಿ ಇದೆ, ನಾವು ಅದನ್ನು ಅರ್ಥಕೊಂಡು ಅದನ್ನು ಯಾವ ರೀತಿ ಬಳಸ್ಕೊಂಡು ಮುಂದೆ ಬರಬೇಕಂತೇಳಿ ಆಲೋಚನೆನ ಪ್ರೌಢ ಮತ್ತು ಕಾಲೇಜ್ ಶಿಕ್ಷಣ ಮಟ್ಟದಲ್ಲಿ ಮಾಡದೆ ಹೋದ್ರೆ ಮುಂದಿನ ಬದುಕು ನಮ್ದು ಅಷ್ಟು ಚೆನ್ನಾಗಿರೋದಿಲ್ಲ. ನಮಗೆಲ್ಲ ಬಹಳ ಖುಷಿ ಇಲ್ಲ. ಇವತ್ತಿರೋ ಸ್ಪರ್ಧೆ ವೈಯಕ್ತಿಕವಾಗಿ ನನಗೆ ಬಹಳ ಖುಷಿ ಕೊಡುವಂಥದ್ದಲ್ಲ. ಯಾಕೆಂದ್ರೆ ಸ್ಪರ್ಧಾಗಳನ್ನ ನಾವು ಸರಿಯಾಗಿ ತಯಾರಿ ಮಾಡೋಕೆ ಅನುಕೂಲತೆಗಳನ್ನ, ಇನ್ಫ್ರಾಸ್ಟ್ರಕ್ಚರ್ನ ಇನ್ನೂ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ವಿಶ್ವಾಸ ನಮಗಿಲ್ಲ, ನಂಬಿಕೆ ನಮಗಿಲ್ಲ. ಕಾಲೇಜ್ ಶಿಕ್ಷಣದಲ್ಲಿ ಪಟ್ಟಣದ ಮಕ್ಕಳ ಜೊತೆ, ನಗರದ ಮಕ್ಕಳ ಜೊತೆ ನಮ್ಮ ಮಕ್ಕಳು ಸ್ಪರ್ಧೆ ಮಾಡಬೇಕು. ಸ್ಕೂಲಲ್ಲಿ ಹೋದಾಗ ನಾವೆಲ್ಲ ಒಂದೇ ಆಗ್ತೀವಿ. ಅಲ್ಲೇನಾದ್ರೂ ಗುರುತಿಸಕ್ಕೆ ಇಟ್ಕೊಳ್ಳೋ ಮಾತ್ರ ಅಂದ್ರೆ ನೀವು ತಗೊಂಡಿರೋ ಅಂಕಗಳು, ಅದನ್ನು ಕೂಡ ಈಗ ನಾವು ಬಹಳ ಕ್ರೋಢೀಕರಿಸಿ ಅದನ್ನು ಕೂಡ ವಿಭಜಿಸಿಬಿಟ್ಟು ಒಂದು ಹಂತದಲ್ಲಿ ಮಾಡಬಾರದು ತೀರ್ಮಾನ ಮಾಡಿ ನಾವು ಮೊನ್ನೆ ಪ್ರೌಢಶಾಲಾ ಶಿಕ್ಷಕರ ಆಯ್ಕೆ ಮಾಡೋದಕ್ಕೆ ಏನು ಮಾನದಂಡ ನಿಗದಿ ಆಗಿದೆ ಅಂತ ಹೇಳಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಮಾತಾಡಬಾರ್ದು ದಯವಿಟ್ಟು. 10, 20, 20 ಶೈಕ್ಷಣಿಕವಾದ ಕ್ರಿಕೆಟ್ ತಗೋತೀವಿ. ಮಿಕ್ಕಿದ್ದನ್ನ ಇನ್ನ 50 ಮಾರ್ಕ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತಗೋತೀವಿ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಾಲೆಡ್ಜ್, ಜನರಲ್ ನಾಲೆಡ್ಜ್ ಅನ್ನ ನಾವು ಎಕ್ಸಾಮ್ ಮಾಡಿದ್ದೀವಿ. ಇನ್ನು ಕೋರ್ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ 50 ಮಾರ್ಕ್ಸ್ ತಗೋಬೇಕು. ಲ್ಯಾಂಗ್ವೇಜಸ್ ಅಲ್ಲಿ ಮಿನಿಮಮ್ 60 ಮಾರ್ಕ್ಸ್ ತಗೊಂಡವ್ರು ಮಾತ್ರ ಅರ್ಹರಾಗ್ತಾರೆ ಅಂತ ಹೇಳಿ ನನ್ನ ಮುಂದೆ ಹೇಳಿದ್ರು. ತಮಗೆ ಗೊತ್ತಿರಬೇಕು, ಬಹಳ ಸೀರಿಯಸ್ ಆದ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಹೋದ್ಸಲ ನಾವು ಪ್ರೌಢಶಾಲಾ ಶಿಕ್ಷಕರನ್ನ ಆಯ್ಕೆ ಮಾಡಿದಾಗ 6,000 ಹುದ್ದೆಗಳು ಖಾಲಿ ಉಳಿತು. ಪರೀಕ್ಷೆ ಬರಿದೇ ಅಲ್ಲ, ಪರೀಕ್ಷೆ ಬರೆದವ್ರಿಗೆ ಶಿಕ್ಷಕರಾಗ್ಲಿಕ್ಕೆ ಅರ್ಹತೆ ಇಲ್ಲ, ಶಿಕ್ಷಕರಾಗ ಅರ್ಹತೆ ಇಲ್ಲ ಅಂತೇಳಿ ಎಜುಕೇಶನ್ ಬೋರ್ಡು, PSC ಅವರು ತೀರ್ಮಾನ ತಗೊಂಡು ಪರೀಕ್ಷೆ ಬರೋದನ್ನ ನಿಲ್ಲಿಸಿದ್ರು. ಈ ವರ್ಷ 1,06,000 ರಿಂದ 7,000 ಮಕ್ಕಳು ಪರೀಕ್ಷೆ ಬರ್ತಿದ್ದಾರೆ. 54,000 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಇದು ಜಿಲ್ಲಾ ಮಟ್ಟಕ್ಕೆ ನಾವು ಅಲ್ಲಲ್ಲೇ ವಿಂಗಡಣೆ ಮಾಡ್ತಾ ಹೋದಾಗ ತುಮಕೂರಿಂದ ಇಲ್ಲಿಂದ ಗುಲ್ಬರ್ಗಾವರೆಗೆ ಸುಮಾರು 3,000 ರಿಂದ 3,500 ವೇಕೆನ್ಸೀಸ್ ಉಳಿಯುವ ಪರಿಸ್ಥಿತಿ ಈ ವರ್ಷ ಕೂಡ ಇದೆ. 1,00,000 ಮಕ್ಕಳ ಪರೀಕ್ಷೆ ಬರೆದ್ರು 15,000 ಮಕ್ಕಳನ್ನ ಆಯ್ಕೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳಿ ಸರ್ಕಾರದ ಮುಂದೆ ವರದಿ ಇದೆ. ನಾನು ಸ್ವಲ್ಪ ಹೋರಾಟ ಮಾಡಿ ಕೂಗಾಡಿದ್ದಕ್ಕೆ ನಿಮ್ಮ ಕೋರ್ ಸಬ್ಜೆಕ್ಟ್ ಅಲ್ಲಿ 5 ಮಾರ್ಕ್ಸ್ ಕಡಿಮೆ ಮಾಡೋದು, ಲ್ಯಾಂಗ್ವೇಜಸ್ ಅಲ್ಲಿ 10 ಮಾರ್ಕ್ಸ್ ಕಡಿಮೆ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸ್ವಲ್ಪ ಕಟ್ ಆಫ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ತೀರ್ಮಾನ ಆಗಿದೆ. ಈ 10, 20, 20, 20
PUC 10 ನಂಬರು, ಡಿಗ್ರಿದು 20 ನಂಬರು, BA 20 ನಂಬರು. ಅಗ್ರಿಗೇಟ್ ಅಲ್ಲಿ ನೀವು ತಗೊಳ್ಳೇಬೇಕು. ಅದಾದ ನಂತರ ಎಂಟ್ರೆನ್ಸ್ ಎಕ್ಸಾಮ್. ಯಾಕೆ ನಾನು ಸೀರಿಯಸ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ, ಪ್ರತಿ ಹಂತ ಇನ್ನು ಮುಂದೆ ನಮ್ಮ ಹಳ್ಳಿ ಮಕ್ಕಳು PUC-ನಲ್ಲೂ ಮಾರ್ಕ್ಸ್ ತಗೊಳ್ಳಿಕ್ಕೆ ತಲೆ ಬಿಸಿ ಮಾಡ್ಕೋಬೇಕು, ಡಿಗ್ರಿನಲ್ಲೂ ಮಾರ್ಕ್ಸ್ ತಗೊಂಡು ಅಕಸ್ಮಾತ್ B.Ed ಅಲ್ಲೂ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಶಿಕ್ಷಣಕ್ಕೆ ನೀವು ಉಪಾಧ್ಯಾಯ ವೃತ್ತಿಗೆ ಬಲಿಕಾರರಾಗ್ತೀರಾ. ಇದು ಜೊತೆಗೆ CET ಬರೀಬೇಕು. CET ಬರಿಬೇಕಂದ್ರೆ ಸಬ್ಜೆಕ್ಟ್ ಅರ್ಥ ಆಗಿದ್ರೆ ಮಾತ್ರ ಬರೆಯಕ್ಕಾಗುತ್ತೆ, ಭಾಷೆ ಚೆನ್ನಾಗಿ ಬಂದ್ರೆ ಮಾತ್ರ ಬರೆಯಕ್ಕಾಗುತ್ತೆ. ಮ್ಯಾಂಡೇಟ್ ಮಾಡಿದ್ವಿ ನಾವೀಗ, ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕಂತ. ರ್ಯಾಂಕಿಂಗ್ ಅಲ್ಲಿ ಇಲ್ಲ, ಹುದ್ದೆ ಖಾಲಿ ಇದ್ರು BA B.Ed ಮಾಡಿ BSc B.Ed ಮಾಡೋರು ಪರೀಕ್ಷೆ ಕೂತವ್ರೆ ಅಂತ ಹೇಳಿ ಕುಟ್ಕೊಂಡು ಹೋಗೋ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಇಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮೇಲೆ ಆಗಿರುವಂತ ಮ್ಯಾಂಡೇಟ್. ನಿಮಗೆ ನಾನು ಏನ್ ಹೇಳ್ತಿದ್ದೀನಿ, ದಯಮಾಡಿ ಉದಾಸೀನ ಮಾಡಬೇಡಿ. ಬದುಕು ಯಾವ ತಿರುವು ತಗೊಳುತ್ತೋ ನಮಗೆ ಗೊತ್ತಿಲ್ಲ. ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟು, B.Ed ಅಲ್ಲಿ ತಗೊಳ್ಳೋ ಮಾರ್ಕ್ಸ್ ಇಂಪಾರ್ಟೆಂಟು. ಅದಾದ ನಂತರ ಬಹುಶಃ ಅಷ್ಟರೊಳಗೆ ನಿಮಗೆ ಪ್ರೌಢಿಮೆ ಬಂದಿರುತ್ತೆ, ಬುದ್ಧಿ ಬೆಳೆದಿರುತ್ತೆ, CET ನೀವು ತಯಾರಾಗಿ ಹೋಗ್ತೀರಿ. ಏನೋ ಕಷ್ಟಪಡಲೇಬೇಕು, ಕಷ್ಟಪಟ್ಟು ಮಾರ್ಕ್ಸ್ ತಗೊಂಡು ಜೀವನದ ದಿಕ್ಕನ್ನ ಅರಸ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಇವತ್ತು ಮಾಡೋ ಉದಾಸೀನ ಅವತ್ತು ನೀವೆಷ್ಟೇ ಶ್ರಮೆ ತಗೊಂಡು ನಿಮ್ಮನ್ನ ವಿಫಲರನ್ನಾಗಿ ಮಾಡುತ್ತೆ. ದಯಮಾಡಿ ಕಾನ್ಸಂಟ್ರೇಟ್ ಮಾಡಬೇಕು. ನೋವಿನ ಸಂಗತಿ ಏನು ಇದ್ರ ಜೊತೆಗೆ, ಇವತ್ತು ಎಲ್ಲ ಅರ್ಬನ್ ಕಾಲೇಜಸ್, ಆಲ್ಮೋಸ್ಟ್ ಆಲ್ ಅರ್ಬನ್ ಕಾಲೇಜಸ್ ಅಟಾನಮಸ್ ಆಗಬೇಕು, ನಾವೇ ಯೂನಿವರ್ಸಿಟಿ ಆಗಬೇಕು, ನಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡೋ ಸ್ಥಿತಿ ಬರಬೇಕು, ನಮ್ಗೆ ವ್ಯಾಲ್ಯೂಯೇಷನ್ ಮಾಡೋ ಸ್ಥಿತಿ ಬರಬೇಕು, ನಾವೇ ಮಾರ್ಕ್ಸ್ ಕೊಡೋ ಸ್ಥಿತಿ ತರಬೇಕು ಅಂತ ಹೇಳಿ ಕಾನ್ವೆಂಟ್ಗಳಾಗ ಹೊರಟಿದೆ. ಇದರಲ್ಲಿ ನಮ್ಮನೆಲ್ಲ ಕೃಷ್ಣಮೂರ್ತಿ ಅವರ ನೀವು ಜಾಯಿಂಟ್ ಡೈರೆಕ್ಟರ್ ಹೇಳ್ತಿದ್ದೀನಿ, ಎವ್ರಿ ಇನ್ಸ್ಟಿಟ್ಯೂಷನ್ ವಿತ್ ಸಮ್ ರೆಪ್ಯುಟೇಷನ್ ವಾಂಟ್ಸ್ ಅಟಾನಮಿ. ಇವತ್ತು ನಾವಾಗ್ಲೇ ಸುಮಾರು ಒಂದು 60-65 ಯೂನಿವರ್ಸಿಟಿ ರಾಜ್ಯದಲ್ಲಿ ಆಗಿದೆ. ಇನ್ನ 7ರಿಂದ 8 ಯೂನಿವರ್ಸಿಟಿ ಲಿಸ್ಟ್ ನನ್ನ ಮುಂದೆ ಇದೆ. ಯಾಕೆ ಇದು ಅಟಾನಮಿ? ಅದೇ ಕಾಲೇಜಲ್ಲಿ ಅಡ್ಮಿಷನ್ ಕೊಟ್ರೆ, ಅದೇ ಕಾಲೇಜಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿದ್ರೆ, ಅದೇ ಕಾಲೇಜಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ಇನ್ನು ಮುಂದೆ ಆ ಮಕ್ಕಳಿಗೆ 90-95% ಮಾಡಿಸ್ತೀವಿ. ಅದು 2 ಕಾರಣ. ಒಂದು, ಆ ಕಾಲೇಜ್ಗೆ ಅಡ್ಮಿಷನ್ಸ್ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಫೀಸ್ ಬರಬೇಕು, ಡೊನೇಷನ್ ಬರೋದು. ಇನ್ನೊಂದು ಕಾರಣ, ಸ್ಪರ್ಧೆಗಳಿಂದ ಆ ಮಕ್ಕಳನ್ನ ಮೇಲಿಡಬೇಕು. ಬೇಸಲ್ಲಿ ಅವ್ರು ನಿಮ್ಗಿಂತ 10-20-30 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ನೀವು ಅವ್ರ ಮಟ್ಟಕ್ಕೆ ಫೈಟ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ನೋವಿನ ಸಂಗತಿ ಇದೆ ನಮ್ಗೆ ರಾಜ್ಯ ಆಡ್ತಿರೋರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಷ್ಟ್ರ ನಡಿಬೇಕಾದ್ರೆ ನಾವು ಅದಕ್ಕೆ ನಡಿಗೆನ ಮಾಡಲೇಬೇಕಾಗಿದೆ. ಅವ್ರೇನೋ ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ನಿಮ್ಮ ಆನ್ಸರಿಂಗ್ ಸ್ಥಿತಿಗತಿಗಳನ್ನ ಡೆವಲಪ್ ಮಾಡೋದ್ರಿಂದ ಹಿಡಿದು ಪರೀಕ್ಷೆಗೆ ಹೆಂಗ್ ಮಾಡಬೇಕು, ಮತ್ತೊಂದು ಹೆಂಗ್ ಮಾಡಬೇಕು, ಎಲ್ಲದನ್ನ ಮುಂದಿನ ಗುರಿ ಉದ್ಯೋಗ ತಗೊಳ್ಳುವಂತದನ್ನೇ ಇಟ್ಕೊಂಡು ಮಾಡಕ್ ಹೊರಟ್ರ ಕಡೆ ನಾವು ಹುಡುಗರು ಇದು ಕಾಲ ಕಳೆಯೋದಕ್ಕೆ BA BSc ಓದ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಓದೋದು ನಿಜವಾಗಿ ಸಮಯದ ವ್ಯರ್ಥ ಅಂತ ನಿಮ್ಗೆ ಹೇಳಿಕ್ ಬಯಸ್ತೀನಿ. ಮಾಡೋ ಕೆಲಸನ ಸ್ಪಷ್ಟವಾಗಿ ಮಾಡಿ. ಇದಾದ್ಮೇಲೆ ನಿಮ್ಗೆ BA ಡಿಗ್ರಿ ತಗೊಂಡ್ಮೇಲೆ ಇನ್ನೊಂದು ತಗೊಂಡ್ಮೇಲೆ ಮಾತಾಡಕ್ಕೆ, ಓಡಾಡಕ್ಕೆ, ಸಮಯ ಕಳೆದಕ್ಕೆ ಬೇಕಾದಷ್ಟು ಅವಕಾಶ ಇರುತ್ತೆ. ಈಗ ಜವಾಬ್ದಾರಿ ಇರುವಾಗ ಜವಾಬ್ದಾರಿನ ನಿರ್ವಹಣೆ ಮಾಡದೆ ಹೋದ್ರೆ ಖಂಡಿತ ತೊಂದರೆಗೆ ಸಿಗಾಕೋತೀರಿ. ವೈ ಎಜುಕೇಶನ್? Education is to empower. Education is to make one responsible. Education ಅಂದ್ರೆ ಏನು? ನಿಮ್ಮನ್ನ ಸಶಕ್ತರನ್ನಾಗಿ ಮಾಡೋದು, ನಿಮ್ಮನ್ನ ಜವಾಬ್ದಾರಿತರನ್ನಾಗಿ ಮಾಡೋದು. ಆ ಜವಾಬ್ದಾರಿನ ನಾವು ಕಾಲೇಜಿಗೆ ಬಂದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಾವು ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತೀವಿ. ಈಗ 3-5 ವರ್ಷ ಕಷ್ಟಪಟ್ರೆ 35-40 ವರ್ಷ ಸುಖವಾಗಿರ್ತೀವಿ. 3-5 ವರ್ಷ ಆರಾಮಾಗಿ ಕಾಲ ಕಳೆದ್ರೆ 35 ವರ್ಷ ಗುಲಾಮಗಿರಿನ ಅನುಭವಿಸಬೇಕಾದ ಪರಿಸ್ಥಿತಿ ಬರ್ತೀವಿ. ನಾನು ಯಾರಿಗೋ ಒಬ್ಬಗ ನಮ್ಮ ನವೋದಯ ಸ್ಕೂಲಲ್ಲಿ ಪಾಸೇ ಆಗಲ್ಲ ಅನ್ಕೊಂಡಿದ್ದೆ SLC. ಅವರಪ್ಪ ಏನಾರ ಬುದ್ಧಿ ಹೇಳು ಅಂತ. ಏನೇ ಮಾಡ್ತಾವನೆ ನಿಮ್ಮ ಅಣ್ಣ ಅಂದ್ರೆ, ಇಂಜಿನಿಯರಿಂಗ್ ಓದ್ತಾವನೆ ಸಾರ್ ಅಂದ. ಬರ್ಗೂರು ಹುಡುಗ ಬಿಡು, ಅವ್ನು ಸೂಟ್ ಕೇಸ್ ಇಟ್ಕೊಂಡು ನೋಡೋಣ ಹೋಗೋ ಮಗನೇ ನೀನು. ಅವತ್ತಿಂದ ಓದ್ಬಿಟ್ಟು ಅವ್ನು ಫಸ್ಟ್ ಕ್ಲಾಸ್ ಪಾಸ್ ಅಲ್ಲ. ನಿಮ್ಮ ಅಣ್ಣ ಸೂಟ್ ಕೇಸ್ ಇಟ್ಕೊಂಡು ಒಳ್ಳೆ ನಿನ್ ಬಿಡಿಯುತ್ತೆ, ಅವ್ನ ಊರಿಗೆ ಬಂದ ನೀನ್ ಸೂಟ್ ಕೇಸ್ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ಕೊಡ್ಬೇಕಾಗುತ್ತೆ ನೋಡು, ಅಷ್ಟೇ ನಿನಗೆ ಮುಂದೆ ಗುಲಾಮಗಿರಿಯ ಸಂಕೇತ. ನಾನು ನಿಮ್ಗೆ ಹೇಳ್ತಿರೋದು, ದಯಮಾಡಿ ಎಜುಕೇಶನ್ ಅನ್ನ ಗ್ರಾಮೀಣ ಮಕ್ಕಳು ಸೀರಿಯಸ್ ಆಗಿ ತಗೋಬೇಕು. ಮಾಡೋ ಕೆಲಸನ ದೃಢವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಬದುಕಲ್ಲಿ ಯಾವ ಸ್ಥಿತಿ ಯಾವಾಗ ನಮ್ಗೆ ನಿರ್ಮಾಣ ಆಗುತ್ತೆ ನಮಗೆ ಗೊತ್ತಿರಲ್ಲ. ನಮ್ಗೆ ಏನೇನು ಆಪ್ಷನ್ಸ್ ಓಪನ್ ಆಗುತ್ತೆ, ಓಪನಿಂಗ್ಸ್ ಏನೇನು ಬರುತ್ತೆ
ನಾಳೆ ನಮ್ಗೆ ಯಾವ ಅವಕಾಶಗಳು ಲಬ್ಧ ಆಗುತ್ತೆ ಇವತ್ತೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಹೋಗಕ್ಕಾಗಲ್ಲ. ಆದ್ರೆ ಸನ್ನದ್ಧರಾಗಿರ್ಬೇಕು, ಅದಕ್ಕೆ ತಯಾರಾಗಿರ್ಬೇಕು. ಫೇಸ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ, ನನಗೆ ವಾರ್ಮ್ ಅಪ್ ಇದೆ, ಐ ಕ್ಯಾನ್ ರನ್ ಅಟ್ ಎನಿ ಟೈಮ್ ಅನ್ನೋ ಒಂದು ಸ್ಥಿತಿಗೆ ನೀವೆಲ್ಲ ಇದ್ರೆ ಶಿಕ್ಷಣದಲ್ಲಿ ಏನಾದರೂ ಗ್ರಾಮೀಣ ಮಕ್ಕಳಿಗೆ ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ನಮ್ಮ ಸಮಸ್ಯೆ, ನಮ್ಗೆ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವು ಅವ್ರಾಗಿ ಮಾತಾಡಕ್ ಆಗದೇ ಇಲ್ಲ. ಯಾಕೆ ಇಟ್ ಇಸ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂಡ್ ಕಲೋಕ್ವಿಯಲ್ ಲ್ಯಾಂಗ್ವೇಜ್. ಭಾಷೆಗಳು ಆಡಿದ್ರೆ ಮಾತ್ರ ಅಭಿವೃದ್ಧಿ ಆಗೋದು, ಕಲ್ತ್ರೆ ಅಭಿವೃದ್ಧಿ ಆಗಲ್ಲ, ಓದಿದ್ರೆ ಅಭಿವೃದ್ಧಿ ಆಗಲ್ಲ. ನಿಮ್ ಜೊತೆ ಇಂಗ್ಲಿಷ್ ಮಾತಾಡುವಂತ ಪರಿಸರ ಇಲ್ಲ, ಯಾರು ಇಲ್ಲ. ನೀವು ಒಬ್ರು ಇಂಗ್ಲಿಷ್ ಮಾತಾಡಿನಕ್ ಆಗಲ್ಲ. ನಿಮ್ ಜೊತೆ ಎಲ್ಲ ಆ ಸ್ಥಿತಿಗಳ ನಿರ್ಮಾಣ ಆಗಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮ್ಗೆ ಅಭಿವೃದ್ಧಿ ಆಗ್ತಿತ್ತು. ಸೊ ಅಲ್ಲಿ ಮಾರ್ಕ್ಸ್ ತಗೊಳೋದು ನಮಗೆ ಕಷ್ಟ ಆಗುತ್ತೆ. ಕನ್ನಡ ಇಂದ ನಮಗೆ ಉದಾಸೀನದ ನಾವು ನಮ್ಮ ಕನ್ನಡನ ನಾವೇ ಕೊಂಡ್ಬಿಟ್ಟಿದ್ವಿ. ಕನ್ನಡ ಅಲ್ವಾ ಅಂತೀವಿ. ಭಾಷೆ ಅರ್ಥ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಎಷ್ಟೋ ಪದಗಳಿನ್ನು ಕನ್ನಡವೇ ಬಳಸಕ್ ಬರಲ್ಲ ನಮ್ಗೆ. ಭಾಷೆನಲ್ಲೂ ನಾವು ಇಲ್ದಿದ್ದೀವಿ. ಭಾಷೆ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ವಿಷಯ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಯಾರಿಗೆ ಭಾಷೆ ಮೇಲೆ ಪ್ರಭುತ್ವ ಇರುತ್ತೆ, ಇರ್ತಾ ಇರುತ್ತೆ, ಅವ್ರಿಗೆ ವಿಷಯಗಳು ಸುಲಭವಾಗಿ ಅರ್ಥ ಆಗ್ತವೆ. ಕೃಷ್ಣಮೂರ್ತಿಯಲ್ಲಿ ಇಷ್ಟು ಚೆನ್ನಾಗಿ ಪಾಠ ಮಾಡ್ಬೋದು ಅಂದ್ರೆ ಕನ್ನಡ ಚೆನ್ನಾಗಿದ್ರೆ ಇಂಗ್ಲಿಷ್ ಚೆನ್ನಾಗಿದ್ರೆ ಅಷ್ಟೇ ಮಾಡಕ್ಕಾಗೋದು. ಭಾಷೆ ಇಲ್ಲವ್ರು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಹಾಗಾಗಿ ಹೆಚ್ಚು ಒತ್ತನ್ನು ಕೊಟ್ಟು ದಯಮಾಡಿ ಓದ್ಬೇಕು. ಹಾಗಾಗಿ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಎಲ್ಲ ಹಂತಕ್ಕೂ ಭಾಷೆ ಉಳಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡೋದು. ಈಗ ಯಾವುದೋ ಹಂತದಲ್ಲಿ ಕ್ಲೋಸ್ ಆಗ್ತಿದ್ದಲ್ಲ, ಇಲ್ಲ ತಗೊಂಡು ಹೋಗ್ಲೇಬೇಕು ಕೊನೆವರೆಗೆ ಅಂತ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸ್ಪರ್ಧಾತ್ಮಕವಾದ ಬದುಕಿಗೆ ನಾವು ಅನಿವಾರ್ಯವಾಗಿ ಹೋಗ್ಬೇಕಾಗಿದೆ. ಸ್ಪರ್ಧಾತ್ಮಕವಾದ ಬದುಕು ಬರೀ BA ನಲ್ಲಿ ನಾನು ಎಷ್ಟು ಮಾರ್ಕ್ಸ್ ತಗೊಂಡೆ, PUC ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡೆ, SLC ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡೆ, ಇವತ್ತದು ಚರ್ಚಾ ವಸ್ತುನೇ ಅಲ್ಲ ಭೂಮಿ ಮೇಲೆ. CET ಅಲ್ಲಿ ಎಷ್ಟು ತಗೊಂಡೆ, NEET ಅಲ್ಲಿ ಎಷ್ಟು ತಗೊಂಡೆ, ಬೇರೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಂಡೆ. ಈಗ ನಿನ್ನೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ಸೋ ಮೆನಿ ಪರ್ಸೆಂಟೇಜ್ ಎಲಿಜಿಬಲ್ ಫಾರ್ ಫರ್ದರ್ ಅಡ್ಮಿಷನ್ ಥ್ರೂ NEET ಅಷ್ಟೇ ಕೊಡ್ತರು. ಒಳ್ಳೊಳ್ಳೆ PU ಕಾಲೇಜ್ಗಳು ನನ್ನ PUC ಇಷ್ಟು %, PUC ಇಷ್ಟು % ಅಂತ ಕೊಡ್ತಿದ್ದರು. ಈಗ ಹೇಳ್ಕೊಡೋದೇನು, ಇಷ್ಟು % ಮಕ್ಕಳು ನಮ್ಮ ಕಾಲೇಜಿಂದ NEET ಎಕ್ಸಾಮಿನೇಷನ್ಗೆ ಕ್ವಾಲಿಫೈ ಆಗ್ತಾ ಇದ್ದಾರೆ. NEET ಎಕ್ಸಾಮಿನೇಷನ್ ಮುಖಾಂತರ ಮೆಡಿಕಲ್ ಎಜುಕೇಶನ್ಗೆ ಎಂಟ್ರಿ ತಗೋತಾ ಇದ್ದಾರೆ. ಇಷ್ಟು ಜನ ನಮ್ಮವರು CET ಮುಖಾಂತರ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಕ್ವಾಲಿಫೈ ಆಗಿದ್ದಾರೆ, ಎಂಟ್ರೆನ್ಸ್ ತಗೋತಿದ್ದಾರೆ. ಯಾಕೆ? ಪರೀಕ್ಷೆಗಳು ಅದರ ಗೌರವನ, ಅದರ ಮಟ್ಟನ ಸುಮಾರು ಕಳ್ಕೊಂಡೋಯ್ತು. ಇದೊಂದು ರುಟೀನ್ ಆಗೋಯ್ತು. ಪರೀಕ್ಷೆ ಮಾಡೋದಂದ್ರೆ ಒಂದು ರುಟೀನ್ ಅಫೈರ್ ಅಂತ. ಎಂಟ್ರೆನ್ಸ್ ಅನ್ನ ಇಟ್ಬಿಟ್ಟು ಮೌಲ್ಯಮಾಪನ ಮಾಡೋದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿನ, ನೀವೇನು ವರ್ಕ್ ಮಾಡಿರ್ತೀರಿ ಅನ್ನೋದನ್ನ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ದಯಮಾಡಿ ಕಾಲನ ವೃಥಾ ಕಳಿಬೇಡಿ. ಸಿಗೋದಿಲ್ಲ ಕಾಲ ಕಳೆದ್ರೆ. ಏನಾದ್ರು ಮಾಡಿ ಕಲಿಯೋದನ್ನ ಅರ್ಥ ಮಾಡ್ಕೊಂಡು ಕಲೀರಿ. ಅರ್ಥ ಮಾಡ್ಕೊಂಡು ಕಲ್ತ್ರೆ ನಿಮ್ಗೆ ಯಾವುದೇ ಸ್ಥಿತಿನಲ್ಲಿ ಯಾವುದೇ ದಿನ ಏನ್ ಕೇಳಿದ್ವಿ ಹೇಳಲಿಕ್ಕೆ ನಿಮ್ ಬುದ್ಧಿನಲ್ಲಿ ಸಾಮರ್ಥ್ಯ ಉಳ್ಕೊಂಡಿರುತ್ತೆ. ಪರೀಕ್ಷೆಗೋಸ್ಕರ ತಯಾರಾಗೋದು ಶಿಕ್ಷಣದ ಮೂಲ ಆಗಬಾರ್ದು. ವಿಷಯನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ನೀವೆಲ್ಲ ಬರಬೇಕು ಅಂತ ಕೇಳ್ತಾ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳೆಲ್ಲಾರು ಒಂದ್ ಕಡೆ ಫೇಸ್ ಮಾಡಿದ್ರೆ ನಮಗ್ ಸಂತೋಷ ಆಗುತ್ತೆ. ಕಾಲೇಜಿನಲ್ಲಿ ಮಾಡ್ತಾ ಹೋದ್ರು. ಇವತ್ತು ತುಮಕೂರು ತಿಪ್ಟೂರು ಮೇಲೆ ಇರೋ ಲೋಡನ್ನ ನಾವು ಕಡಿಮೆ ಮಾಡೋಕ್ಕಾಗಿಲ್ಲ. ಕೃಷ್ಣ ನನ್ನ ಹತ್ರ ಬಂದು BCM ಹಾಸ್ಟ್ಲು, SC ST ಹಾಸ್ಟ್ಲು ಸೀಟ್ ಕೊಡಿದ್ದು ಏನ್ ಓದ್ತಾರಪ್ಪ ಅಂದ್ರೆ BA BCom ಅಂತಾರೆ. ಯಾಕ್ರಿ ಚಿಕ್ಕನಾಯ್ಕಳ್ಳಿ ಇಲ್ವಾ, ಉಳಿಯಾರ್ ಇಲ್ವಾ ಅಂದ್ರೆ ಮುಖ ನೋಡ್ತಾರೆ. ಇಲ್ಲ ಸರ್ ನಮ್ಮ ಹುಡುಗರು ತುಮಕೂರಾಗ ಓದ್ಬೇಕಂತಾರೆ, ಬೆಂಗಳೂರಲ್ಲಿ ಓದ್ಬೇಕು. ಎಲ್ಲೋ ಒಂದ್ ಕಡೆ ಆ ಅಟ್ರಾಕ್ಷನ್ ನಾವು ಕಡಿಮೆ ಮಾಡಿಲ್ಲ. ದೊಡ್ಡ ದೊಡ್ಡ ನಗರಕ್ಕೆ ಹೋಗ್ಬೇಕು, ಓದ್ಬೇಕು. ಅದು ಸರಿನೋ ತಪ್ಪೋ ವ್ಯಾಖ್ಯಾನಿಸಕ್ ನಾನು ಹೋಗಲ್ಲ. ಈಗ PUC ಮಕ್ಕಳು ಹೋಗ್ತಾರೆ. PUC ಮಕ್ಕಳು ಸೈನ್ಸ್ ಓದೋರು ಹೋಗೋದು ಅನಿವಾರ್ಯ ಅಂತ ಒಂದೊಂದ್ಸಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರಿಗೆ NEET ಕೋಚಿಂಗ್ ಬೇಕು, CET ಕೋಚಿಂಗ್ ಬೇಕು, ಮತ್ತೊಂದು ಕೋಚಿಂಗ್ ಬೇಕು. ನಮ್ಗೆ ಕೂಡ ಸಾಮರ್ಥ್ಯ ಶಕ್ತಿ ಇವತ್ತು ಗ್ರಾಮೀಣ ಲೆವೆಲ್ ಅಲ್ಲಿ ಇಲ್ಲ. PUC ಮಕ್ಕಳನ್ನ ಹೋಗ್ಬೇಡಿ ಅನ್ನಕ್ಕಾಗಲ್ಲ. BA ಮಕ್ಕಳು ಕೂಡ ಇವತ್ತು ಬೇರೆ ಕಡೆ ಹೋಗ್ಬಿಟ್ಟು ಅಡ್ಮಿಷನ್ಸ್ ಯಾಕೆ ಕೇಳ್ತವ್ರೆ ಅಂದ್ರೆ, ಸ್ಪರ್ಧೆನಲ್ಲಿ ನಾನು ತಯಾರಾಗಬೇಕು. ಆ ಚಟುವಟಿಕೆ, ಆ ಶಕ್ತಿ ಇರೋ ಮಕ್ಕಳ ಜೊತೆ ನಾನು ಸ್ಪರ್ಧೆ ಮಾಡಕ್ ಕಲಿಬೇಕು ಅಂತ ಹೇಳಿ ಮಾಡ್ತಾವ್ರೆ. ನೀವು ಇದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಯನ ಶಿಕ್ಷಣದ ಕಡೆ ಗಮನ ಕೊಟ್ಟು ಪ್ರಯೋಜನ ಪಡ್ಕೋಬೇಕು. ಸಾಮರ್ಥ್ಯ ದೃಷ್ಟಿನಲ್ಲಿ ನಿಮ್ ಮುಂದೆ ಪಟ್ಟಣದವ್ರಿಗೆ ಸಾಮರ್ಥ್ಯ ಇಲ್ಲ. ಪ್ರಕೃತಿ ನಿಮ್ಮಷ್ಟು ಸುಲಭವಾಗಿ ಅವ್ರಿಗೆಲ್ಲಾ ಒಳ್ಳೆತನ ಮಾಡೋದಿಲ್ಲ. ಆದ್ರೆ ನಾವು ಅದನ್ನ ಉಪಯೋಗ ಮಾಡೋದು ಕಲ್ತ್ಕೊಂಡೆ ಹೋದ್ರೆ ಅಟ್ರಾಕ್ಟಿವ್ ಅಂತ ಹೇಳ್ತಾ, ಇದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸು, ಕ್ರೀಡೆ, ಪಠ್ಯೇತರ ಆಕ್ಟಿವಿಟೀಸು ಇದಕ್ಕೆ ಪೂರಕವಾಗಿ ಯಾರು ಶರೀರನ ಅಗ್ರವಾಗಿ ಇಟ್ಕೋತೀವಿ,
ಯಾರ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊತೀವಿ, ಯಾರು ನಗ್ನಗ್ತಾ ಇರ್ತೀವಿ, ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಗ್ರಹಿಸೋ ಶಕ್ತಿ ಜಾಸ್ತಿ ಆಗುತ್ತೆ. ಯಾರು ಇದೆಲ್ಲ ಕೂತಿರ್ತೀವಿ, ಯಾರ ಮುಖ ಇಳೆ ಬಿಟ್ಕೊಂಡು ಕೂತಿರ್ತೀವಿ, ಎದುರುಗಡೆ ಅವ್ರು ಹೇಳೋದೇ ಗೊತ್ತಾಗಲ್ಲ, ನಮ್ಗೆ ಅರ್ಥವೇ ಆಗಲ್ಲ. ಅವ್ರೇನೋ ಹೇಳ್ತಿರ್ತಾರೆ, ನಾವು ಕೂತಿರ್ತೀವಿ. ಕೇಳಬೇಕು, ಅದನ್ನ ಒಳಗೆ ತಗೋಬೇಕಂದ್ರೆ ಚಟುವಟಿಕೆ ಆಗಿರ್ಬೇಕು. ಒಂದು ಶರೀರ ಚಟುವಟಿಕೆ ಆಗಿರ್ಬೇಕಂದ್ರೆ ಮನಸ್ಸಿನ ದುಗೂಡುಗಳಿಂದ ಆಚೆ ಬರಬೇಕು. ಅದು ಕ್ರೀಡೆಯಿಂದ ಬರ್ಬೋದು, ಗಾಯನದಿಂದ ಬರ್ಬೋದು, ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಇಂದ ಬರ್ಬೋದು. 7 ನಿಮಿಷ ನಮ್ಮ ಬದುಕನ್ನ ಮರೆತು ಮನಸ್ಸೆಲ್ಲ ಬೇರೆ ಕಡೆ ಹೋಗಿ ವಾಪಸ್ ನಮ್ಮ ಶರೀರಕ್ಕೆ ಬಂದ್ರೆ ಅದು ಹೊಸ ಶರೀರದಲ್ಲಿ ಒಂದು ಹೊಸ ಮನಸ್ಸಾಗಿರುತ್ತೆ. ಹೊಸ ಬೋರ್ಡ್ ಮೇಲೆ, ಕ್ಲೀನ್ ಬೋರ್ಡ್ ಮೇಲೆ ಬರೆದ್ರೆ ಅದು ಹಚ್ಚು ಚೆನ್ನಾಗಿ ಬರುತ್ತೆ ಅಕ್ಷರ. ಅಳಿಸ್ ಬರೆಯೋದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಕ್ಷರ. ಹಾಗಾಗಿ ಫ್ರೆಶ್ ಆಗಿರಬೇಕು ಬ್ರೈನ್. ಅದ್ರ ಮೇಲೆ ನೀವು ಕಲ್ತಿದ್ದೆಲ್ಲ ಹೋಗಿ 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 ಇಂಪ್ರೆಷನ್ ರೆಕಾರ್ಡ್ ಆಗ್ತಾ ಇದ್ರೆ ಅದು ಸುಲಭವಾಗಿ ರಿವೀಲ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ ಯಾವಾಗ ಬೇಕೋ ಅವಾಗ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಮನಸ್ಸನ್ನ ಸ್ವಲ್ಪ ಹರ್ಷವಾಗಿ ಇಟ್ಕೊಳ್ಳಿ. ದುಗುಡುಗಳಿಂದ ಆಚೆ ಬರಿ. ಏನು ಆಕಾಶ ಯಾರ ತಲೆ ಮೇಲೂ ಬಿದ್ದಿಲ್ಲ. ಈ ವಯಸ್ಸಲ್ಲಿ ನಗನಗ್ತಾ ಇದ್ರೆ ನಮ್ಮಂಗಾದಾಗ ನಗನಗ್ತಿರಕ್ಕಾಗತ್ತಾ? ನಮ್ಗೆ ಹೆಂಗ್ ನಗಕ್ಕಾಗತ್ತಿಲ್ರಿ? ಯಾವ ಕೆರೆ ಕೂಡ ಹೊಡೆದು ಹೋಗ್ತಾ ಇದೆಯೋ, ಯಾವ ಕೆರೆ ಏರು ಹೋಗ್ತಾ ಇದೆಯೋ, ಅಲ್ಲಿ ಜನ ಯಾರು ಏನೇನಂತವ್ರು, ಈ ಭಾವನೆಗಳಿರೋ ಮನುಷ್ಯ ನಗನಗ್ತಿರೋದು ಕಷ್ಟ. ನಿಮ್ಗೇನಪ್ಪ ತೊಂದ್ರೆ ಮಕ್ಳಿಗೆ? ಎಲ್ಲಿವರೆಗೂ ಅದಕ್ಕೆ ಅವ್ರು ಹಾಡ್ಬೇಕು ಹೇಳಿದ್ರು, ಪ್ರಸನ್ನ ವದನ ಅಂತ ಪದ ಬಳಸ್ತೀವಿ. ಯಾರು ಪ್ರಸನ್ನ ವದನರಾಗಿರ್ತೀವಿ ಅವ್ರಿಗೆ ಅನುಕೂಲಗಳು ಜಾಸ್ತಿ ಆಗ್ತವೆ. ನಿಮಗೆ ಎಲ್ಲಾ ರೀತಿಯ ಶಕ್ತಿಯ ಮೂಲಕ ನಿಮ್ಗೆ ಬರುತ್ತೆ. ಆ ಕಡೆ ಹೆಚ್ಚು ಒತ್ತು ಕೊಡಬೇಕು. ಪಠ್ಯೇತರ ಚಟುವಟಿಕೆಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಬೇಕಾದಷ್ಟು ಸಲ ನಮ್ಗೆ ಹೆಲ್ಪ್ ಆಗ್ತವೆ. ಪರೀಕ್ಷೆನಲ್ಲೂ ಹೆಲ್ಪ್ ಆಗ್ತವೆ, ಇನ್ನೊಂದು ನಮ್ಮ ಬದುಕಿನಲ್ಲಿ ಹೆಲ್ಪ್ ಆಗ್ತವೆ. ನಾವು ಯಾರೋ ನಮ್ಮ ಸಂಬಂಧದಲ್ಲಿ ಮೆಡಿಕಲ್ ಸೀಟೇ ಸಿಗ್ಲಿಲ್ಲ ಅನ್ನೋ ಸ್ಥಿತಿ, ಹುಡುಗಾಟಕ್ಕೆ ಬ್ಯಾಡ್ಮಿಂಟನ್ ಅಂತ ಸ್ಟೇಟ್ ಲೆವೆಲ್ ಆಡಿದ್ದಕ್ಕೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಿಕ್ತು ಅಂತ ಅಂದ್ರು. ಬಹಳ ಸಂತೋಷ. ಅವ್ರಿಗಿಂತ 10-15 ಮಾರ್ಕ್ಸ್ ಜಾಸ್ತಿ ಇರೋರಿಗೆ ಮೆಡಿಕಲ್ ಸೀಟ್ ಸಿಕ್ಲಿಲ್ಲ. ಯಾಕೆಂದ್ರೆ ಆ ಕೋಟಾದಲ್ಲಿ ಯಾರು ಫಿಟ್ ಆಗ್ಲಿಲ್ಲ. ಹಾಗಾಗಿ ಒಂದೊಂದು ಕೋಟಾದಲ್ಲಿ ಕೂಡ ನಮ್ಗೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಅದನ್ನ ನಾವು ಮಾಡಬೇಕು. ಹಾಗಾಗಿ ಹೆಚ್ಚು ಒತ್ತನ್ನ ನೀವು ಶಿಕ್ಷಣದ ಕಡೆ ಕೊಡಬೇಕು. ನಾನು BA ಓದ್ತಾ ಇದ್ದೀನಿ, BSc ಓದ್ತಾ ಇದ್ದೀನಿ, ಪಾಸ್ ಆದ್ರಾಯ್ತು, ಇಲ್ಲಿ ಲೆಕ್ಕಲ್ಲ. BA ಯಾರು ಫೇಲ್ ಆಗಲ್ಲ, ಫೇಲ್ ಆಗ್ಬಾರ್ದು. BA ಪಾಸ್ ಆಗೋದು ದೊಡ್ಡ ವಿಷಯ ಅಂತ. ನನಗೆ SSLC ಎಲ್ಲಾರು ಹುಡುಗರಿಗೆ ಮಾತಾಡ್ತಾ ಪ್ರತಿಭಾ ಪುರಸ್ಕಾರ ಅಂದಿದ್ದಕ್ಕಲ್ರಪ್ಪ 85-90% ನಾವು ಕೊಟ್ಟಿರೋದು. ಮೇಲ್ಗಡೆ ಯಾವ್ದಾದ್ರು ಹೇಳಪ್ಪ ಅಂತೀನಿ. ಮೇಲೇನಾರ 90-95 ಮೇಲೆ ಮಕ್ಳು ತಗೊಂಡಿದ್ರೆ ಹೇಳ್ರಿ. ಕೋವಿಡ್ ಬಂದ್ಮೇಲೆ ನಾವು ಕೊಟ್ಬಿಟ್ಟಿದ್ವಿ ಉದಾರವಾಗಿ. ಎಲ್ಲಾರು ತಗೊಂಡೋಗಪ್ಪ, ಬ್ಯಾಗ್ ತುಂಬ ಪುಸ್ತಕ ತರಲಿಲ್ಲ, ಮಾರ್ಕ್ಸ್ ಹಚ್ಕೊಂಡು ಹೋಗ್ರಿ. ಹಾಗಾಗಿ BA-ನಲ್ಲೂ ಅಷ್ಟೇ, ಅದರಲ್ಲೂ ಇಂಟರ್ನಲ್ ಅಸೆಸ್ಮೆಂಟ್ ಸಿಸ್ಟಮ್ಗಳು ಬಂದ್ಮೇಲೆ ಎಷ್ಟು ಮಾರ್ಕ್ಸ್ ತಗೋತಿರೋ, ಎಷ್ಟು ಅವ್ರು ಕೊಡ್ತಾರೋ ಏನ್ ಲೆಕ್ಕಕ್ಕಿಲ್ಲ. ಪಾಸ್ ಅಂತೂ ಆಗ್ತೀರ, ಅದು ಶ್ರೇಷ್ಠ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಉತ್ತಮ ಶ್ರೇಣಿಯಲ್ಲಿ ನಿಮ್ಮ ಎಜುಕೇಶನ್ ಅನ್ನ ಮೈಂಟೈನ್ ಮಾಡ್ತಾ ಹೋಗಿ. ಬರ್ತಾ ಒಂದು ಮಾತು ಹೇಳಿದ್ರು, ರೆಫರೆನ್ಸೇ ಇಲ್ಲ ಕೃಷ್ಣಮೂರ್ತಿ. ಪುಸ್ತಕಗಳನ್ನ, ಕಂಪ್ಯೂಟರ್ನ ಆನ್ಲೈನಲ್ಲಾಗಲಿ ರೆಫರ್ ಮಾಡೋ ಸ್ಥಿತಿನಲ್ಲೇ ನಾವು ಮಕ್ಕಳಿಲ್ಲ. ಅದರ ಅರ್ಥ ನೀವು ವಿದ್ಯೆನ ಬುದ್ಧಿಯೊಳಗೆ ತಗೊಂಡಿದ್ದಿದ್ರೆ ಅದಕ್ಕಿನ್ನ ಪೂರಕವಾಗಿ ಪೋಷಕವಾಗಿ ಹುಡುಕಾಟನ ಮಾಡ್ತೀವಿ. ಇದಕ್ಕಿನ್ನೂ ಏನಾದರೂ ನಾನು ಹೆಚ್ಚು ಮಾಹಿತಿ ಸಂಗ್ರಹಿಸ್ಬೋದಾ ಅಥವಾ ನನಗಿರೋ ಅನುಮಾನನ ಪರಿಹರಿಸ್ಕೋಬೋದಾ ಅಂತೇಳಿ ಎಲ್ಲರ ಪೇಪರ್ನೋ ಅಥವಾ ಕಂಪ್ಯೂಟರ್ನೋ ತಿರುವಾಕೋದ್ರ ಮುಖಾಂತರ ನೀವು ಸ್ವಲ್ಪ ಆ ಬಗ್ಗೆ ಗಮನ ಹರಿಸ್ತೀವಿ. ಯಾರಿಗೇನಾರು ಈಗ ನಾವೇನಾದ್ರು ಒಂದು ಓದ್ತೀವಿ, ನಮ್ಗೆ ಅರ್ಥ ಆಗದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ತಗೊಂಬರಪ್ಪ ಅಂತೀವಿ, ಹೈಕೋರ್ಟ್ ಡಿಸಿಷನ್ ತಗೊಂಬ ಅಂತೀವಿ. ಯಾವುದೋ ಒಂದು ಎಡಿಷನ್ ಆಗಲ್ಲ, 4-5 ವಾಲ್ಯೂಮ್ ಬುಕ್ಸ್ ತಂದು ನಮ್ಮ ಮುಂದೆ ಹಿಡಿಯುತ್ತೀವಿ, ಒಂದಕ್ಕೊಂದು ಕಂಪೇರ್ ಮಾಡ್ತೀವಿ. ಆಗ ನಮ್ಗೇನಾದ್ರು ಅಬ್ಸಲ್ಯೂಟ್ ಥಿಂಗ್ಸ್ ಸಿಗುತ್ತೆ. ಸ್ಪಷ್ಟವಾದಂತ ವಸ್ತುಗಳು 3-4 ಪುಸ್ತಕಗಳನ್ನ 3-4 ಜನ ರೈತರು ಬರೆದವ ಅಥವಾ 3-4 ಜನ ಕೊಟ್ಟು ಜಡ್ಜ್ಮೆಂಟ್ಗಳು ಓದಿದ್ರೆ ಎಲ್ಲಾರು ಒಂದು ನಿಖರವಾದ ರೂಪ ಸಿಗುತ್ತೆ. ಇನ್ನ ಲಾ ಮಿನಿಸ್ಟರ್ಪ್ಪ ಪುಕ್ಷೆಟ್ಟೆಲ್ಲ ಲಾ ಮಂತ್ರಿಗಿರಿ ಮಾಡೋದು. ರೆಫರೆನ್ಸ್ ಬೆಳಗಿಂದ ಸಾಯಂಕಾಲ ತನಕ ತಗೋಬೇಕು. ಎವ್ರಿ ಡೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಅನ್ನ ನನ್ನ ಮೊಬೈಲ್ ಮೇಲೆ ಓದಬೇಕು. ಎವ್ರಿ ಡೇ ಹೈಕೋರ್ಟ್ ಡಿಸಿಷನ್ ನನ್ನ ಮೊಬೈಲ್ ಮೇಲೆ ಓದ್ತಾ ಇರಬೇಕು. ಏನು ಲ್ಯಾಕೂನ್ ಆಗಿದೆ, ಏನು ಹೊಸ ವಿಷಯ ಬಂತು ಆ ಜಡ್ಜ್ಮೆಂಟ್ ಅಲ್ಲಿ ಅಂತ ಓದ್ತಾ ಇದ್ರೆ ನಾವು ರಿಯಾಕ್ಟ್ ಮಾಡಕ್ಕಾಗಲ್ಲ, ಕಾನೂನುಗಳನ್ನು ಮಾಡಕ್ಕಾಗಲ್ಲ. ಹಾಗಾಗಿ ಸ್ಟಡಿ ಈಸ್ ಲೈಫ್ ಲಾಂಗ್. ಓದ್ತಾನೆ ಇರ್ಬೇಕು ನಾವು ಜೀವಮಾನ ಎಲ್ಲ. ಅದನ್ನೇ ನಮ್ಮನ್ನು ಬದುಕು ಅನ್ನೋದು. ಹಾಗಾಗಿ ರೆಫರೆನ್ಸ್ಗಳನ್ನ ಮಾಡಕ್ ಶುರು ಮಾಡಿ. ಒಂದು ಪುಸ್ತಕ ಅಲ್ಲ ಇನ್ನೊಂದು ಪುಸ್ತಕ. ಮೆಡಿಕಲ್ ಸ್ಟೂಡೆಂಟ್ಸ್ ಯಾವ್ದಕ್ ನಾವು ಗೌರವ ಕೊಡ್ತೀವಿ? ಬೆಳಗಿನ ಸಾಯಂಕಾಲ ತನಕ ಓದ್ಲೇಬೇಕು, ಎಲ್ಲರೂ ರೆಫರೆನ್ಸ್ ಮಾಡ್ಲೇಬೇಕು, ಅನಿವಾರ್ಯತೆ ಅವ್ರಿಗೆ. ಆ ಕೋರ್ಸ್ ಗೊತ್ತಷ್ಟು ಶಕ್ತಿ ಹಾಕಿದೆ ಅಂದ್ರೆ ಮತ್
ಒಂದ್ ದಿವಸದ ವಿದ್ಯೆ ಅಲ್ಲ, ನಾ ತಗೊಂಡ್ ಆಚೆಗೆ ಹೋದ್ರೆ ಮುಗಿಯಲ್ಲ. ನೀವು ಜೀವಮಾನ ಇಡೀ ಓದ್ತಾನೆ ಇರ್ಬೇಕು. ಅಮೆಂಡ್ ಮಾಡ್ತಿರ್ತೀವಿ, ಡಿಸಿಷನ್ಸ್ ಚೇಂಜ್ ಆಗ್ತಿರ್ತವೆ, ನಿಯಮಗಳು ಚೇಂಜ್ ಆಗ್ತಿರ್ತವೆ, ಕೋರ್ಟಲ್ಲಿ ಒಬ್ಬೊಬ್ರು ಜಡ್ಜ್ ಒಂದೊಂದು ಹೊಸ ವ್ಯಾಖ್ಯಾನಗಳು ಮಾಡಿರ್ತಾರೆ. ಹಾಗಾಗಿ ಲಾಯರ್ಗಿರಿ ಮಾಡೋದು ನೀವು ತಿಳ್ಕೊಂಡು ಸುಲಭ ಅಲ್ಲ. ಪ್ರತಿನಿತ್ಯ ಯಾರು ಗಮನ ಕೊಟ್ಟು ಆ ಕಡೆ ಸ್ಟಡಿ ಮಾಡ್ತಿರ್ತಾನೆ, ಅದ್ರ ಬಗ್ಗೆ ಮನಸ್ಸಿಟ್ಕೊಂಡಿರ್ತಾನೆ, ಈ ಕ್ಯಾನ್ ಬಿ ಎ ಸಕ್ಸಸ್ಫುಲ್ ಲಾಯರ್. ಬೇರೆ ಕೆಲಸದಂಗಲ್ಲ. ನಮ್ಮ ಮೇಷ್ಟ್ರುಗಳಿದ್ದಾರೆ ಕೆಲವರು, ನಿಮ್ಗೆ ಡಿಗ್ರಿ ಕಾಲೇಜಲ್ಲಿ ಒಂದಿಬ್ರು ಮೇಷ್ಟ್ರು ಹೇಳ್ತಿದ್ರು, ನೋಟ್ಸ್ ಕೊಟ್ರು ನನಗೊಂದ್ಸರಿ ಉದಾಸೀನ ಮಾಡಿ, ನಮ್ಮ ಮೇಷ್ಟ್ರು ಬರ್ಸೋಗಿರೋ ನೋಟ್ಸು ಹೇಳ್ತಾ ಇದ್ದಾರೆ ತರ್ಕಳೆ ಸರಿಯಾಗಿ, ಅಂದ್ರೆ ನೀವೇನು ಓದ್ತಾ ಇಲ್ವಾ ಅಂತ. ಅವ್ರ ಮೇಷ್ಟ್ರು ಬರ್ಸಿರೋ ಬಯಾಲಜಿ ನೋಟ್ಸ್ ನಮಗೆ ಬರ್ಸೋದಿದ್ರು. ಮೇಷ್ಟ್ರುಗಳು ನಡೆಯುತ್ತಪ್ಪ, ಅವ್ರ ಮೇಷ್ಟ್ರು ಬರ್ಸೋಗಿರೋದು ಬರ್ಸಿದ್ರು ನಡೆಯುತ್ತೆ. ನೀವೇನ್ರಿ ಮಾಡಿದ್ರೆ ಉತ್ತರ ಏನಿಲ್ಲ. ನೀವೇನಾರ ಬರ್ಸಿ ಸಾರ್ ನಡೆಯಲ್ಲ, ನಡೆಸ್ತೀವಿ, ನಡೆಯಲ್ಲ, ನಡೆಯಲ್ಲ, ನಡಿಬಾರ್ದು. ಹಾಗಾಗಿ ಹೊಸಸ್ತೇನಾದ್ರು ಮಾಡಿ. ಮತ್ತೆ ನಿಮಗೆ ಗೊತ್ತು, ಈಗ ಐಕ್ಯೂ ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ಜ್ಞಾನದ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಮೊದಲೇ ನಿಮಗೆ ಗೊತ್ತಿಲ್ಲ, 5ನೇ ಕ್ಲಾಸ್ಗೆ ಅಥವಾ 5ನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡ್ತೀವಿ. 8 ಅಥವಾ 9ನೇ ವಯಸ್ಸಿಗೆ ಮಗ್ಗಿ ಕಲ್ಸಕ್ ಶುರು ಮಾಡ್ತೀವಿ. 3ನೇ ಕ್ಲಾಸ್ ಹೋಗೋರಿಗೆ ಮಗ್ಗಿ ಆಗೋದಿಲ್ಲ. ಈಗಿಲ್ಲ, LKG ನಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಕ್ಷರಾಭ್ಯಾಸ. 3rd ಇಯರ್, 2nd ಇಯರ್ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಇಟ್ ಲರ್ನ್ಸ್, ಕಲಿಯುತ್ತೆ ಮಗು. LKG ಮುಗಿಸುವಾಗ, UKG ಮುಗುವಾಗ ಮಕ್ಕಳು ಅಕ್ಷರ ಮತ್ತೆ ಸಂಖ್ಯೆ ಎರಡೂ ಕಲ್ತಿರ್ತಾರೆ ಈಗ. ಅಂದ್ಮೇಲೆ ಅದಕ್ಕೆ ತಕ್ಕನಾಗಿ ನಾವು ಹಂತ ಹಂತವಾಗಿ ಎಜುಕೇಶನ್ ಲೆವೆಲ್ ಅನ್ನ ರೈಸ್ ಮಾಡ್ತಾ ಹೋಗ್ತೀವಿ. ಆಗೆಲ್ಲ ಒಂದ್ ಕಡೆ ಸಿಲೆಬಸ್ ಚೇಂಜ್ ಆಗ್ಬಿಡ್ತು, ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು.